ಕೆರಗೋಡಿನಲ್ಲಿ ಒಂದು ಧ್ವಜಸ್ತಂಭದ ವಿಚಾರವಾಗಿ ಒಂದು ಉದ್ರಿಕ್ತವಾದಂಥ ಒಂದು ವಾತಾವರಣ ಸೃಷ್ಟಿಯಾಯಿತು. ಅದಕ್ಕೆ ಮೂಲ ಕಾರಣ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಯವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕಾರಣ, ಪಕ್ಷಾತೀತವಾಗಿ ಈ ಧ್ವಜಸ್ತಂಭವನ್ನ ಕೆರಗೋಡು ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ಶಾಸಕರೇ ಸ್ಥಳ ಪರಿಶೀಲನೆ ಮಾಡಿ ಸ್ವಲ್ಪ ಹಿಂದಕ್ಕೆ ಹಾಕಳಿ ಅಂತಕ್ಕಂಥದ್ದನ್ನ ಅಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನ ಊರಿನ ಯಜಮಾನರು ಸೇರಿಸ್ಕೊಂಡು ಹೇಳಿ ಧ್ವಜಸ್ತಂಭವನ್ನು ನೆಡೆಸಿ 22ನೇ ತಾರೀಕು ಆ ಧ್ವಜಸ್ತಂಭದ ಉದ್ಘಾಟನೆಗೆ ನಾನೇ ನನ್ನ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನ ಕೆರಗೋಡು ಗ್ರಾಮದಲ್ಲಿ ಕೊಟ್ಟಿರ್ತಕ್ಕಂಥದಕ್ಕೆ ಗ್ರಾಮಸ್ಥರೇ ಸಾಕ್ಷಿ. ಇಲ್ಲಿ ಮೂಲ ಪ್ರಾರಂಭ ಆದಂಥದ್ದು ಮಾರಗೌಡನಹಳ್ಳಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರುಪತಿ ವೆಂಕಟೇಶ್ವರನ ತಿಮ್ಮಪ್ಪನ ದೇವಸ್ಥಾನವನ್ನ ಬಹಳ ವರ್ಷಗಳಿಂದ ಕಟ್ಟಿ ಅದನ್ನ 22ನೇ ತಾರೀಕು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದ್ದ ಕಾರಣದಿಂದ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಮ್ಮ ಮುಖಂಡರಾದಂಥ ರಾಮಚಂದ್ರ ಅವರ ನೇತೃತ್ವದಲ್ಲಿ ಕುಮಾರಣ್ಣವರು ಭೇಟಿ ಮಾಡಿ 22ನೇ ತಾರೀಕು ಆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಕ್ಕಂಥ ಒತ್ತಾಯ ತಂದ ಹಿನ್ನೆಲೆಯಲ್ಲಿ ದೇವೇಗೌಡಜಿಯವರು, ಚೆನ್ನಮ್ಮವರು, ಇಡೀ ಕುಟುಂಬ 22ರ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರಿಗೂ ಆಹ್ವಾನ ಇದ್ದು ದೊಡ್ಡವ್ರ ಜೊತೆ ಹೋಗ್ಬೇಕಾದಂಥ ಅನಿವಾರ್ಯ ಆಯಿತು. ಆ ಕಾರಣದಿಂದ ನಾನು 20ನೇ ತಾರೀಕಿಗೆ ಬಂದು ಹೋಗ್ತೀನಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾರಗೌಡನಹಳ್ಳಿಗೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದ ಕಾರಣದಿಂದ ಅಲ್ಲಿಯ ಮುಖಂಡರುಗಳು ಇವೆಲ್ಲ ಸೇರಿ ಕುಮಾರಸ್ವಾಮಿಯವರು ನಾಡಿದ್ದು ಬರಲ್ಲ, ಇವತ್ತೇ ಅದಕ್ಕೊಂದು ಪೂಜೆ ಮಾಡಿಸೋಣ ಅಂತೇಳಿ ಮಧ್ಯಾಹ್ನನೇ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನ ಮುಗಿಸಿ ಧ್ವಜವನ್ನ ಈಗಾಗಲೇ ಅಲ್ಲೇ ಅವತ್ತೇ ಅನಾವರಣ ಮಾಡಿದ್ರು. ಕುಮಾರಣ್ಣವರು ಆರೋಗ್ಯ ಸರಿ ಇಲ್ಲದ ಕಾರಣದಿಂದ ನಾನು ಬರಲಿಕ್ಕಾಗೋದಿಲ್ಲ, ತಿರ್ಗಾ ಇಲ್ಲಿ ಬಂದು ಸ್ಟ್ರೈನ್ ಆಗುತ್ತೆ, ನಾನು 21ರ ಬೆಳಗ್ಗೆನೇ ಅಯೋಧ್ಯೆಗೆ ಹೋಗ್ಬೇಕಾಗಿರೋದ್ರಿಂದ ನೀವು ಮುಖಂಡರುಗಳು ಹೋಗಿ ರಾಮಚಂದ್ರ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಮಾರಗೌಡನಹಳ್ಳಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿ ಅಂತಕ್ಕಂಥ ಮಾತನ್ನ ನಮ್ಮ ಗಮನಕ್ಕೆ ತಂದರು. ನಾವು ಹೋಗೋಷ್ಟರಲ್ಲಿ ಕೆರಗೋಡಿನಲ್ಲಿ ನಮ್ಮನ್ನು 6:30 ಗಂಟೆಯಲ್ಲಿ ಅಡ್ಡ ಹಾಕಿದ್ರು. ನಾವಿವತ್ತೊಂದು ಧ್ವಜಾರೋಹಣ ಮಾಡಿದ್ದೀವಿ, ನೀವು ಬಂದು ಪೂಜೆ ಸಲ್ಲಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ದಾರಿಲಿ ಹೋಗುವಂಥ ಸಂದರ್ಭದಲ್ಲಿ ನಾವು, ನಮ್ಮ ರಘುನಂದ್ ಅವರು, ರಾಮಚಂದ್ರ ಅವರ ಒಂದು ಲೀಡರ್ಶಿಪ್ಪಲ್ಲಿ ಹೋಗಲ್ಲಿ ಪೂಜೆ ಮಾಡಿ ನಾವು ಮಾರಗೌಡನಹಳ್ಳಿಗೆ ತೆರಳಿದ್ವಿ. ಅದಾದ ಮೇಲೆ ಮೂಲ ಅಲ್ಲಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದು ನನ್ನನ್ನು ಬಿಟ್ಟು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ರಲ್ಲ ಅನ್ನೋ ಕಾರಣಕ್ಕೆ ಇಲ್ಲದ ರೀತಿಯಲ್ಲಿ ಇವತ್ತು ರವಿ ಗಣಿಗ ಅವರು ಸ್ಟೇಟ್ಮೆಂಟ್ ಮಾಡಿ ಈ ಪರಿಸ್ಥಿತಿ ಉದ್ಭವ ಆಗಲಿಕ್ಕೆ ಮೂಲ ಕಾರಣಕರ್ತರು ರವಿ ಗಣಿಗ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.